ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಶಾಕ್ಯ ಶಕ್ತ ಶಿಲ್ಪ. ಈ ಪುಸ್ತಕದ ಕಥೆ ಶುರುವಾಗೋದು 11ನೇ ಶತಮಾನದಲ್ಲಿ ಒಂದು ಹಡಗಿನಲ್ಲಿ ಬೌದ್ಧ ಭಿಕ್ಕುಗಳ ಮಾಸ್ ಮರ್ಡರ್ ನಡೆಯುತ್ತೆ. ಹಾಗೆ ಒಂದು ಕಳ್ತನ ಆಗುತ್ತೆ. ಆಮೇಲಿಂದ ಕತೆ 1997ರಿಂದ 2024ರ ಮಧ್ಯೆ ನಡೆಯೋ 3 ಘಟನೆಗೆ ಶಿಫ್ಟ್ ಆಗುತ್ತೆ. ನಂತರ ನಡೆಯೋದು ಒಂದು ಥ್ರಿಲ್ಲರ್ ಮೂವಿ ಕತೆ. ಗಣೇಶಯ್ಯ ಅವರ ಎಲ್ಲ ಪುಸ್ತಕದಲ್ಲಿರೋ ಪೂಜಾ ಈ ಪುಸ್ತಕದಲ್ಲೂ ಒಂದು ವಿಭಿನ್ನ ಗೆಟಪ್ಪಲ್ಲಿ ಕಾಣಿಸ್ಕೋತಾರೆ. ಅವರ ಜರ್ನಿ ಥ್ರೂ ನಾವು ಇತಿಹಾಸದ ಹಲವು ಮಜಲುಗಳನ್ನು ತಿಳ್ಕೊತಾ ಹೋಗ್ತೀವಿ. ಹಿಂದೂ ಮತ್ತು ಬೌದ್ಧ ಧರ್ಮಗಳು ಹೇಗೆ ಸೌತ್ ಈಸ್ಟ್ ದೇಶಗಳಾದ ಮಲೇಷಿಯಾ, ಥೈಲ್ಯಾಂಡ್, ಮಯನ್ಮಾರ್, ಕಾಂಬೋಡಿಯಾ ಈ ಥರ ಹಲವಾರು ದೇಶಗಳಲ್ಲಿ ಹರಡಿತ್ತು, ಮತ್ತು ಅಲ್ಲಿದ್ದ ಬೌದ್ಧ ರಾಜರುಗಳ ಜೊತೆ ನಮ್ಮ ಭಾರತದ ರಾಜರ ನಡುವೆ ಸಂಬಂಧ ಹೇಗಿತ್ತು ಅನ್ನೋದನ್ನೆಲ್ಲ ನಾವು ತಿಳ್ಕೊತಾ ಹೋಗ್ತೀವಿ. ಥೈಲ್ಯಾಂಡು, ಮಲೇಷ್ಯಾ, ಕಾಂಬೋಡಿಯಾ ಅಂದರೆ ಮೋಜು ಮಸ್ತಿ ಮಾಡೋಕ್ಕೆ ಇರೋ ದೇಶಗಳು ಅಂತ ನಾವು ಅನ್ಕೋತೀವಿ. ಬಟ್ ಈ ಪುಸ್ತಕ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ.